ಸರ್ ದರ್ಶನ್ ಅವರಿಗೆ ಈ ಮುಖಾಂತರ ಒಂದು ಕಿವಿ ಮಾತು ಹೇಳ್ತೀನಿ ಅಂದ್ರೆ ಏನು ಹೇಳ್ಬೋದು ನೀವು ಅವರಿಗೆ? ಸರ್ ದರ್ಶನ್ ಅವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಅಂದ್ರೆ ಏನು ಹೇಳ್ಬೋದು ನೀವು ಅವರಿಗೆ? ಕಿವಿ ಮಾತು ಹೇಳ್ಬೇಕು ಅಂದರೆ ಸರ್, ನಿಮ್ಮ ಸವಾಸ ಎಲ್ಲ ಬಿಟ್ಬಿಟ್ಟು ಮನೇಲಿ ಒಬ್ಬರೇ ಆರಾಮಾಗಿ ಕುತ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಶೂಟಿಂಗ್ ಬಂದಾಗ ಎಕ್ಸಸೈಸ್ ಮಾಡಿಕೊಂಡು ಶೂಟಿಂಗ್ ನಿಂತ್ಕೊಳ್ಳಿ ಸರ್ ಅಂತ ಹೇಳ್ತೀನಿ. ಸವಾಸ ದೋಸ ಬಿಟ್ಬಿಡಿ. ಈ ಸವಾಸದಿಂದ ಎಲ್ಲ ಕೆಟ್ಟೋಗ್ಬಿಡ್ತಾರೆ. ಅವ್ರಿಗೆ ಸವಾಸನೇ ಇಂಪಾರ್ಟೆಂಟು ಮನುಷ್ಯನಿಗೆ. ಸರ್ ಯಾವತ್ತೂ ಸವೇಸ ಅಕ್ಕಪಕ್ಕ ಇರೋ ಜನ ಚೆನ್ನಾಗಿರ್ಬೇಕು, ಒಳ್ಳೆ ಬುದ್ಧಿ ಮಾತಾಡಬೇಕು. ಬಾರು ನಾನು ಎಂಡ ಕುಡಿಯೋಣ ಅಂದರೆ ಆಯ್ತು ನಡೆಯೋಣ, ನಾನು ಹಿಂದೆ ಬರ್ತೀನಿ ಅನ್ಬೇಕು. ಸರ್ ನಿಮ್ಮ ರೀತಿನೇ ನಿರ್ಮಾಪಕರು ಒಬ್ರು ಹೇಳಿದ್ರು ನಮಗೆ, ಅಂದ್ರೆ ದರ್ಶನ್ ಅವರು ಕುಡಿದೇ ಇದ್ರೆ ತುಂಬಾ ಒಳ್ಳೆ ವ್ಯಕ್ತಿ, ಕುಡಿದ್ರೆ ಕಂಟ್ರೋಲ್ ಸಿಗಲ್ಲ ಅಂತ. ಏನಿಲ್ಲ ಮೇಡಮ್, ನಾನು ಕುಡ್ದಿದ್ದೀನಿ, ಸುಳ್ಳೆ ಕೇಳಬೇಕು. ಆ ಥರ ಏನು ಕಂಟ್ರೋಲ್ ತಪ್ಪು ಇಲ್ಲ, ಏನಿಲ್ಲ. ನಾನು ಅವ್ರ ಜೊತೆಲಿ ಒಂದು 100 ಸತಿ ಕುಡ್ದಿದ್ದೀನಿ. ನಾನು ಕೊನೆ ಭೇಟಿ ಮನೆಗೆ ಹೋಗಿದ್ದೆ ಮೇಡಮ್, ಸುಮಾರು ಒಂದು 8-9 ತಿಂಗಳಾಯ್ತು. ಕೊನೆ ಭೇಟಿ ಮಾಡಿಕೊಂಡು ಯಾವುದು ಪಾಪ ನಮ್ಮ ಪಿಕ್ಚರ್ಗೆಲ್ಲ ವಾಯ್ಸ್ ಕೊಟ್ಟಿದ್ದಾರೆ ಮೇಡಮ್. ಭರ್ಜರಿಗೆಲ್ಲ ಅವ್ರದ್ದೇ ವಾಯ್ಸು. ಈ ಪಿಕ್ಚರ್ಗೆ ಪುನೀತ್ ಅವ್ರು ವಾಯ್ಸ್ ಕೊಟ್ಟಿದ್ರು. ಓಕೆ, ಥ್ಯಾಂಕ್ ಯು. ಸರ್ ದರ್ಶನ್ ಅವರಿಗೆ ಈ ಮುಖಾಂತರ ಒಂದು ಕಿವಿ ಮಾತು ಹೇಳ್ತೀನಿ ಅಂದ್ರೆ ಏನು ಹೇಳ್ಬೋದು ನೀವು ಅವರಿಗೆ? ಸರ್ ದರ್ಶನ್ ಅವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಅಂದ್ರೆ ಏನು ಹೇಳ್ಬೋದು ನೀವು ಅವರಿಗೆ? ಕಿವಿ ಮಾತು ಹೇಳ್ಬೇಕು ಅಂದರೆ ಸರ್, ನಿಮ್ಮ ಸವಾಸ ಎಲ್ಲ ಬಿಟ್ಬಿಟ್ಟು ಮನೇಲಿ ಒಬ್ಬರೇ ಆರಾಮಾಗಿ ಕುತ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಶೂಟಿಂಗ್ ಬಂದಾಗ ಎಕ್ಸಸೈಸ್ ಮಾಡಿಕೊಂಡು ಶೂಟಿಂಗ್ ನಿಂತ್ಕೊಳ್ಳಿ ಸರ್ ಅಂತ ಹೇಳ್ತೀನಿ. ಸವಾಸ ದೋಸ ಬಿಟ್ಬಿಡಿ. ಈ ಸವಾಸದಿಂದ ಎಲ್ಲ ಕೆಟ್ಟೋಗ್ಬಿಡ್ತಾರೆ. ಅವ್ರಿಗೆ ಸವಾಸನೇ ಇಂಪಾರ್ಟೆಂಟು ಮನುಷ್ಯನಿಗೆ. ಸರ್ ಯಾವತ್ತೂ ಸವಾಸ ಅಕ್ಕಪಕ್ಕ ಇರೋ ಜನ ಚೆನ್ನಾಗಿರ್ಬೇಕು, ಒಳ್ಳೆ ಬುದ್ಧಿ ಮಾತಾಡಬೇಕು. ಬಾರು ನಾನು ಎಂಡ ಕುಡಿಯೋಣ ಅಂದರೆ ಆಯ್ತು ನಡೆಯೋಣ, ನಾನು ಹಿಂದೆ ಬರ್ತೀನಿ ಅನ್ಬೇಕು. ಸರ್ ನಿಮ್ಮ ರೀತಿನೇ ನಿರ್ಮಾಪಕರು ಒಬ್ರು ಹೇಳಿದ್ರು ನಮಗೆ, ಅಂದ್ರೆ ದರ್ಶನ್ ಅವರು ಕುಡಿದೇ ಇದ್ರೆ ತುಂಬಾ ಒಳ್ಳೆ ವ್ಯಕ್ತಿ, ಕುಡಿದ್ರೆ ಕಂಟ್ರೋಲ್ ಸಿಗಲ್ಲ ಅಂತ. ಏನಿಲ್ಲ ಮೇಡಮ್, ನಾನು ಕುಡ್ದಿದ್ದೀನಿ, ಸುಳ್ಳೆ ಕೇಳಬೇಕು. ಆ ಥರ ಏನು ಕಂಟ್ರೋಲ್ ತಪ್ಪು ಇಲ್ಲ, ಏನಿಲ್ಲ. ನಾನು ಅವ್ರ ಜೊತೆಲಿ ಒಂದು 100 ಸತಿ ಕುಡ್ದಿದ್ದೀನಿ. ನಾನು ಕೊನೆ ಭೇಟಿ ಮನೆಗೆ ಹೋಗಿದ್ದೆ ಮೇಡಮ್, ಸುಮಾರು ಒಂದು 8-9 ತಿಂಗಳಾಯ್ತು. ಕೊನೆ ಭೇಟಿ ಮಾಡಿಕೊಂಡು ಯಾವುದು ಪಾಪ ನಮ್ಮ ಪಿಕ್ಚರ್ಗೆಲ್ಲ ವಾಯ್ಸ್ ಕೊಟ್ಟಿದ್ದಾರೆ ಮೇಡಮ್. ಭರ್ಜರಿಗೆಲ್ಲ ಅವ್ರದ್ದೇ ವಾಯ್ಸು. ಈ ಪಿಕ್ಚರ್ಗೆ ಪುನೀತ್ ಅವ್ರು ವಾಯ್ಸ್ ಕೊಟ್ಟಿದ್ರು. ಓಕೆ, ಥ್ಯಾಂಕ್ ಯು.